ಕುಂಭರಾಶಿಗೆ ಬಂದರೆ ಹೇಗಿರುತ್ತೆ 2026? ನೋಡಿ, ಕುಂಭರಾಶಿಯವ್ರಿಗೆ ಏನಾಗಿದೆ ಅಂದರೆ ಈಗ ಅಂತ್ಯಕಾಲದ ಶನಿ, ಆ ಪರಮಾತ್ಮ ಅಂತ್ಯಕಾಲದಲ್ಲಿದ್ದಾನೆ. ಈಗ ಅರ್ಥಹಾನಿ ಆಗೋಯ್ತು. ಅರ್ಥಹಾನಿ ಅಂತಂತಂದರೆ ಹಣವನ್ನು ಕೊಟ್ಟು ಹಣವನ್ನು ಇಸ್ಕೊಂಡು ಕಷ್ಟಗಳು ಪಟ್ಟು ಬಂಧುಗಳು ನಿಷ್ಠೂರ ಆಗಿ ಆರೋಗ್ಯ ಸಮಸ್ಯೆಗಳನ್ನು ಮಾಡಿಕೊಂಡು ಎಲ್ಲವನ್ನು ಮಾಡ್ಕೊಂಡು ಮುಗಿಸ್ಕೊಂಡು ಎಲ್ಲ ಪಾಠವನ್ನು ಕಲಿಸ್ಬಿಟ್ಟ ಭಗವಂತ ಕುಂಭರಾಶಿಯವರಿಗೆ. ಈಗ ಜನ್ಮದಲ್ಲಿ ರಾಹು ಇದ್ದಾಗ ಏನಾಗುತ್ತೆ ಅಂತಂದರೆ ಒಂದು ಮುಖಕ್ಕೆ ಸಂಬಂಧಪಟ್ಟ ಗಾಯ ಆಗ್ತಕ್ಕಂಥದ್ದು ಇರುತ್ತೆ ಕುಂಭರಾಶಿಯವರಿಗೆ. ಸಪ್ತಮದಲ್ಲಿ ಕೇತು ಇರೋದರಿಂದ ವಿವಾಹಕ್ಕೆ ಸಂಬಂಧಪಟ್ಟಿದ್ದು ಧನಿಷ್ಠ ಶತಭಿಷ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರದವರು ವಿವಾಹವಾಗದೇ ಇರ್ತಕ್ಕಂಥದ್ದು ಏನಿರ್ತೀರ, ಯಾವುದೋ ಒಂದು ಸಿಕ್ತು, ಯಾರೋ ಒಬ್ಬರು ಹೇಳಿದ್ರು, ಬ್ಲೈಂಡಾಗಿ ಮದುವೆ ಆಗಿಬಿಟ್ಟು ಜೀವನ ಪರ್ಯಂತ ನೋವು ತಿನ್ನಬೇಕಾಗತ್ತೆ. ಸಪ್ತಮದಲ್ಲಿ ಕೇತು ಇದ್ದಾಗ ಅವಮಾನ ರಚಿತ ಕುತ್ಸಿತ ಪರಂಪರಾನ. ಅದಕ್ಕೆ ದಯವಿಟ್ಟು ವಿವಾಹ ವಿಚಾರದಲ್ಲಿ ಅವಮಾನಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ವಿವಾಹ ದಾಂಪತ್ಯ ಜೀವನವನ್ನು ಮ್ಯಾಚಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡಿಸಿ ಮಾಡಬೇಕು. ಕೆಲವರು ಏನು ಮಾಡ್ತಾರೆ ಅಂತಂದರೆ ಬರೀ ಎಷ್ಟು ಗುಣ ಬರುತ್ತೆ ಅಷ್ಟನ್ನೇ ನೋಡಿ ತೀರ್ಮಾನ ಮಾಡ್ತಾರೆ. ದಯವಿಟ್ಟು ಅದು ಮೌಢ್ಯ ಆಗುತ್ತೆ. ಏನು ಮಾಡಬೇಕು ಗೊತ್ತಾ, ಜಾತಕದ ಕುಂಡ್ಲಿಯನ್ನು ನಾವು ನೋಡಬೇಕು. ಯಾಕೆ ನೋಡ್ಬೇಕು ಜಾತಕ ಕುಂಡ್ಲಿ? ಮದುವೆ ಮಾಡಿದೇನಕ್ಕೆ ನಾವು ವಂಶಾಭಿವೃದ್ಧ್ಯರ್ಥಂ, ವಂಶವೃದ್ಧಿ ಆಗಬೇಕು. ಅದ್ರ ಜೊತೆಲಿ ಮಾಂಗಲ್ಯ ಭಾಗ್ಯ ಇದೆಯಾ, ಆ ಹುಡುಗಿಗೆ ಎಲ್ಲ ರೀತಿಯ ಅನುಕೂಲಗಳಿದೆಯಾ, ರಜ್ಜುಕೂಟ ಹೆಂಗಿದೆ, ಸಂತಾನ ಹೆಂಗಿದೆ, ಇದೆಲ್ಲವನ್ನು ನೋಡಬೇಕು. ಯಾಕೆಂದರೆ ಹೆಣ್ಣು ಮಕ್ಕಳು ಹಸು ಬಂದಂಥ ಹೊತ್ತು, ಹೆಣ್ಣು ಮನೆಗೆ ಬಂದಂಥ ಹೊತ್ತು, ಗಾಡಿಯನ್ನು ತೊಗೊಂಡಂಥ ಹೊತ್ತು, ಒಂದು ಆಭರಣ ಅಂತ ತೊಗೊಳ್ಳೋ ಹೊತ್ತು ಚೆನ್ನಾಗಿದ್ದರೆ ಅದು ನಮ್ಮ ಹತ್ರ ಉಳಿಯುತ್ತೆ. ನಾವು ಕೆಟ್ಟ ಮೇಲೆ ತೊಗೊಂಬಿಟ್ರೆ ಏನಾಗುತ್ತೆ, ಅದು ಯಾವುದೋ ಒಂದು ರೂಪದಲ್ಲಿ ನಮ್ಮ ಮನೆ ಬಿಟ್ಟು ಓಡೋಗುತ್ತೆ. ಅದಕ್ಕೆ ಏನು ಮಾಡಬೇಕು, ಜಾತಕವನ್ನು ನೋಡಬೇಕಾದ್ರೆ ಗುಣಗಳು ಬಂದರೆ ಸಾಲದು, ಕುಂಡಲಿ ವಿಮರ್ಶನೆ ಮಾಡದೆ ಯಾವುದೇ ಕಾರಣಕ್ಕೂ ಮುಂದುವರಿಸಬೇಡಿ ಕುಂಭರಾಶಿಯವರು. ಅದಕ್ಕೆ ಕುಂಭರಾಶಿಯವರು ಸರಳವಾಗಿ ಏನು ಮಾಡ್ಬೋದು ಅಂತಂದರೆ, ನಿಮ್ಮ ತೂಕದ ಕಾಲಭಾಗದಷ್ಟು ಎಳ್ಳೆಣ್ಣೆ ಅಥವಾ ದೀಪದ ಎಣ್ಣೆಯನ್ನು ತಗೊಂಡು ಅದನ್ನು ಮುಖದರ್ಶನ ಮಾಡಿ ಎಲ್ಲಾದರೂ ನವಗ್ರಹ ದೇವಸ್ಥಾನದಲ್ಲಿ ಕೊಟ್ಟು ಓಂ ಶಂ ಶನೇಶ್ವರಾಯ ನಮೋ ನಮಃ ಈ ಪ್ರಾರ್ಥನೆಯನ್ನು 58 ಬಾರಿ ಮಾಡಿ ಪ್ರದಕ್ಷಿಣೆಯನ್ನು ಮಾಡಿ ಬಂದರೆ ಖಂಡಿತವಾಗಲೂ ಕೂಡ ಅನುಕೂಲ ಆಗುತ್ತೆ. ಈ ಪರಮಾತ್ಮ ಬಂದಾಗ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣ ನಮೋಸ್ತುತೆ. ನಾವು ಯಾರು ನಮಗೆ ಶತ್ರುಗಳನ್ನೇ ನಾವು ಮಿತ್ರರ ಮಾಡ್ಕೊಂಬಿಟ್ರೆ ಖಂಡಿತವಾಗಿ ನಮ್ಗೆ ತೊಂದರೆನೇ ಇರೋಲ್ಲ. ನಾವು ಶತ್ರುಗಳನ್ನ ಜಾಸ್ತಿ ಮಾಡ್ಕೊಂಬಿಟ್ಟು ಸೀಕ್ರೆಟಾಗಿ ಬದುಕ್ತೀನಿ ಅಂದರೆ ಖಂಡಿತವಾಗಿ ಬದುಕೋಕ್ಕಾಗಲ್ಲ. ಅದಕ್ಕೆ ಮಿತ್ರರು ದೂರ ಇರಬೇಕಂತೆ, ಶತ್ರು ಹತ್ತಿರ ಇರಬೇಕಂತೆ, ಆವಾಗ ಚೆನ್ನಾಗಿರ್ತೀವಿ. ಆದ್ದರಿಂದ ಕುಂಭರಾಶಿ ಪರಿಹಾರ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ ಅಮ್ಮ.